ಎಲ್ಲರಿಗೂ ನಮಸ್ಕಾರ. ಹಾಯ್ ಗಾಲಿ ಅಜಿತ್ ಸರ್, ಮಿಸ್ಟರ್ ಜಗದೀಶ್ ಅವರೇ, ನಮ್ಮ ಆಪರೇಟರ್ ಅವ್ರು ಬಂದಿದ್ದಾರೆ. ಎಲ್ರಿಗೂ ಹಲೋ. ಸಿನಿಮಾ ನೋಡೋದ್ ಬೇರೆ, ಸಿನಿಮಾಗ್ ಹೋಗೋದ್ ಬೇರೆ. ನಾವೆಲ್ಲ ಸಿನಿಮಾಗ್ ಹೋಗ್ತಾ ಇದ್ವಿ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಭಾನುವಾರ ಬಂತು ಅಂದ್ರೆ ಇಡೀ ಫ್ಯಾಮಿಲಿ ಜೊತೆಗೆ ಸಿನಿಮಾಗ್ ಹೋಗೋದು ಅನ್ನೋದೇ ಒಂದು ಈವೆಂಟ್. ನಾವೆಲ್ಲ ಎಲ್ಲ ಡ್ರೆಸ್ ಮಾಡ್ಕೊಂಡು ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ವಿಷ್ಣು ಸರ್ ಫಿಲ್ಮ್, ಅಂಬರೀಶ್ ಸರ್ ಫಿಲ್ಮ್ ನೋಡಿದ್ದು, ಅಲ್ಲಿ ಹೋದಾಗ ಆ ಅನುಭವನೇ ಬೇರೆ ಆಗಿತ್ತು. ಈಗ ಅದೆಲ್ಲ ಫುಲ್ ಬದಲಾಗ್ಬಿಟ್ಟಿದೆ. ಈಗ ಸಿನಿಮಾ ನೋಡೋದು ಅಂತಾಗಿದೆ. ಅಂದ್ರೆ ಪೈಜಾಮಲ್ಲಿ ಬನೀನ್ ಹಾಕೊಂಡು ಮನೆಯಲ್ಲಿ ನೋಡ್ಬೋದು, ಆ ತರ ಎಲ್ಲ ಆಗ್ಬಿಟ್ಟಿದೆ. ಬಟ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡೋದಿದೆಯಲ್ಲ, ಸಿನಿಮಾ ಹೋಗಿ ನೋಡೋದು ಅದರ ಮಜಾನೇ ಬೇರೆ. ನೀವು ರಾಮಶಂಭಮ್ಮನ ಟಿವಿಯಲ್ಲಿ ನೋಡೋದಕ್ಕೂ 1000 ಜನ ಜೊತೆಗೆ ನಕ್ಕದಾಗ ಆ ಥಿಯೇಟರ್ ಆಗೋ ಅನುಭವ ಇದೆಯಲ್ಲ, ಅದು ಟೋಟಲಿ ಡಿಫ್ರೆಂಟ್. 1000 ಜನ ಜೊತೆಗೆ ಆಪ್ತ ಮಿತ್ರ ನೋಡಿದಾಗ ಎಲ್ಲರೂ ಅವರು ಮಂಚ ತೆಗೆದು ಅನ್ನೋದಿದೆಯಲ್ಲ, ಅದೇ ಬೇರೆ. ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಅದೊಂದು ಅನುಭವ. ಅದು ನಾವು ಕಾಯ್ತಾ ಇದೀವಿ. ಎಷ್ಟೊಂದು ಥಿಯೇಟರ್ಗಳೆಲ್ಲ ಕಳೆದೋಗ್ತಿದೆ ಅಂತ ಮಾತಾಡ್ತಿರ್ಬೇಕಾರೆ, ಈಗ ನಮ್ಮ ಅಜಿತ್ ಅವರು ಇವರೆಲ್ಲ ಸೇರಿ ಥಿಯೇಟರ್ಸ್ ನ ಶುರು ಮಾಡ್ತೀರಲ್ಲ, ಫ್ಯಾಂಟಾಸ್ಟಿಕ್ ನ್ಯೂಸ್ ನನ್ನ ಪ್ರಕಾರ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಾರ್ ಸುರೇಶ್ ಅವರು ನಮ್ಮ ಮಧುಮಾಸ ಆದ್ಮೇಲೆ ಪಂಚಮವೇದ ಅಂತ ಒಂದು ಫಿಲ್ಮ್ ಮಾಡಿದೆ. ಆ ಟೈಮಿಂದ ಇದ್ದಾರೆ 40 ಇಯರ್ಸ್ ಡಿಸ್ಟ್ರಿಬ್ಯೂಟ್ ಆಗಿದ್ದವರು. ಆ ಕಾಲದ ಈಗ ಚಂದ್ರಯಾನ ಮಾರ್ಸ್ ಲ್ಯಾಂಡ್ ಆಗೋವರೆಗೂ ಮಾರ್ ಸುರೇಶ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ಅಷ್ಟು ಅನುಭವ ಇರೋರು. ಅವ್ರು ಈ ತರ ಒಂದು ಥಿಯೇಟರ್ ಚೇಂಜ್ ಶುರು ಮಾಡ್ತಾರೆ ಈ ಕಾಲದಲ್ಲಿ ಅಂದ್ರೆ, ಸಿ ದೇರ್ ಇಸ್ ಅ ವೆರಿ ಬ್ಯೂಟಿಫುಲ್. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಬಿಸ್ನೆಸ್ ಗೊತ್ತಿರೋರು. 40 ವರ್ಷ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಅವರು ಈಗ ಹೊಸದಾಗಿ 4 ಥಿಯೇಟರ್ ನ ಮಲ್ಟಿಪ್ಲೆಕ್ಸ್ ನ ಶುರು ಮಾಡ್ತಾರೆ ಅಂದ್ರೆ, ಅವ್ರಿಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಇರುವಂತ ನಂಬಿಕೆಯನ್ನ ತೋರಿಸುತ್ತೆ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಸೈನ್ ಸರ್. ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿದೆ ನಿಮ್ಮ ಥಿಯೇಟರ್ಸ್. ನ ಎಲ್ಲ ಕಡೆ ನೋಡಿದೆ. 4 ಮೊದಲೇ ಹೇಳಿದಾಗೆ ನಮ್ಮ ಅಜಿತ್ ಸರ್ ಸಿನಿಮಾ ಪ್ಯಾಷನ್ ಇರುವಂತವ್ರು. ಸೊ ಹಾಗಾಗಿ ಅವರು ಸಿನಿಮಾ ಮಾಡ್ಬೇಕು ಅನ್ನೋದು ಏನಿರ್ಲಿಲ್ಲ. ಅವರು ಬೇಕಾದ್ರೆ ದೊಡ್ಡ ಬಿಲ್ಡಿಂಗ್ ಮಾಡಬಹುದಾಗಿತ್ತು. ಬಟ್ ಸಿನಿಮಾನೇ ಯಾಕೆ ಮಾಡಿದ್ದಾರೆ ಅಂದ್ರೆ, ಈ ಇಡೀ ಏರಿಯಾನಲ್ಲಿ ಎಲ್ಲೂ ಒಂದು ಸುಸಜ್ಜಿತವಾದ ಚಿತ್ರಮಂದಿರ ಎಲ್ಲ ಅನ್ನೋದು ಮನಗಂಡು ಮಾಡಿದ್ದಾರೆ. ನೀವು ನೋಡಿದಿರಿ. ಸೊ ಆಲ್ ಕ್ರೆಡಿಟ್ಸ್ ಗೋಸ್ ಟು ಅಜಿತ್ ಸರ್ ಅಂಡ್ ಮ್ಯಾಚಸ್. ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವು ಒಳಗೆ ಎಂಟ್ರಾಗಿ ಅಂತಿದ್ದು, ಎಷ್ಟು ಟೇಸ್ಟ್ ಆಗಿದೆ. ಈ ಅಭಿರುಚಿ ಅಂತ ಒಂದು ಇರುತ್ತಲ್ಲ ರೀ, ಅದೇ ಮುಖ್ಯ. ಎಲ್ಲ ಕಡೆ ಈ ಕಲರ್ಸ್ ಆಗ್ಲಿ, ಆ ಪ್ಲೆಸೆಂಟ್ ಕಲರ್ಸ್ ಬಂದಾಗ್ಲೇ ಒಳ್ಳೆ ವೈಬ್ಸ್ ಇದೆ. ಅಂಡ್ ಮೇಲ್ಗಡೆ ನಾನು ಗಂಧದ ಗುಡಿ ಒಂದು ಸ್ಮಾಲ್ ರೀಲ್ ನೋಡ್ಕೊಂಡ್ ಬಂದೆ. ಆ ಸೌಂಡಿಂಗ್ ಆಗ್ಲಿ, ಆ ಪ್ರೊಜೆಕ್ಷನ್ ಆಗ್ಲಿ, ಈ AC ಆಗ್ಲಿ, ಆ ಟಾಯ್ಲೆಟ್ಸ್ ಆಗ್ಲಿ, ಎಲ್ಲವೂ ಬಹಳ ಬಹಳ ನೀಟ್ ಆಗಿದೆ. ಎಲ್ಲ 100 ಸೀಟರ್ಸ್ ಅರೌಂಡ್ ಇದೆ ಅನ್ಸುತ್ತೆ. ಹಾಗಾಗಿ ಪ್ರತಿ ಸ್ಕ್ರೀನ್ ಅಲ್ಲೂ ಪ್ರತಿ ಶೋ ಅಲ್ಲೂ ಸೆಂಚುರಿ ಬಾರಿಸ್ಲಿ. ಆಲ್ ದ ಬೆಸ್ಟ್ ಸರ್ ಟು ದ ಎಂಟೈರ್ ಟೀಮ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಈ ಸಿನಿಮಾ ಬಂದಿದ್ದಕ್ಕೆ ನಂದು ಕೋಟಿ ಸಿನಿಮಾ ರಿಲೀಸ್ ಆಗಿದೆ. ಹಂಗಾಗಿ ಸ್ವಲ್ಪ ಓಡಾಟ ಜಾಸ್ತಿ ಇತ್ತು. ಖುಷಿ ಆಯ್ತು ನನಗೆ ವಿ ಸಿನಿಮಾಸ್ ಓಪನ್ ಆಗಿರೋದು. ಅಂಡ್ ಇಷ್ಟು ಪ್ಯಾಷನೇಟ್ ಆಗಿರೋರೆಲ್ಲ ಸೇರಿ ಸ್ಕ್ರೀನ್ಗಳನ್ನ ಓಪನ್ ಮಾಡ್ತಿರೋದು. ರಮೇಶ್ ಸರ್ ಹೇಳಿದಂಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ. ಮನೇಲಿ ಕೂತ್ಕೊಂಡು ಪಾಸ್ ಮಾಡಿ ಒಂದು ಅರ್ಧ ಗಂಟೆ ನೋಡಿ, ಆಮೇಲೆ ಯಾವುದೋ ಫೋನ್ ಅಟೆಂಡ್ ಮಾಡಿ, ಆಮೇಲೆ ತಿಂಡಿ ತಿಂದು, ಅದಾದ್ಮೇಲೆ ಮತ್ತೆ ಯಾವಾಗಲೂ ಮಧ್ಯಾಹ್ನ ಮತ್ತೆ ಅದನ್ನು ಪ್ಲೇ ಮಾಡಿ, ಹಂಗೆ ನೋಡೋಕ್ಕೂ ಒಟ್ಟಿಗೆ ಕೂತ್ಕೊಂಡು ಒಂದು 2-2.5 ಗಂಟೆ ಥಿಯೇಟರ್ ಕಳೆದೋಕ್ಕೂ ತುಂಬಾ ದೊಡ್ಡ ಡಿಫ್ರೆನ್ಸ್ ಇದೆ. ಸೊ ಥಿಯೇಟರ್ ಕಲ್ಚರ್ ಸತ್ತೋಗುತ್ತೆ ಅಂತೆಲ್ಲ ಹೇಳ್ಬೇಕಾದ್ರೆಲ್ಲ ಒಂದು ಹಿಂಸೆ ನಮಗೆ ಯಾವಾಗಲೂ ಕಲಾವಿದರಿಗೆ, ಸಿನಿಮಾದವ್ರಿಗೆಲ್ಲ. ಅದ್ರ ಮಧ್ಯ ಮತ್ತೆ ಹಿಂಗೆ ಸ್ಕ್ರೀನ್ಗಳು ಓಪನ್ ಮಾಡ್ತಿರೋದು ನಿಜಕ್ಕೂ ಖುಷಿ ವಿಚಾರ. ಇನ್ನು ಸಾಕಷ್ಟು ಸ್ಕ್ರೀನ್ಗಳು ಓಪನ್ ಮಾಡೋಂಗಾಗ್ಲಿ, ತುಂಬಾ ಚೆನ್ನಾಗಾಗ್ಲಿ ಸರ್. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ರಿಲೀಸ್ ಆಗಿದೆ. ಕೋಟಿ ಸಿನಿಮಾ. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು ಹಿಯರ್. ಇವತ್ತು ನನಗೆ ಫಸ್ಟ್ ಟಿಕೆಟ್ ಇಲ್ಲ, ನಾನು ತಗೊಂಡಿದ್ದೆ ಕೋಟಿಗೆ. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್.